ಮ್ಯಾಜಿಕ್ ಪೇಂಟ್ ಬ್ರಷ್. ಒಂದಾನೊಂದು ಕಾಲದಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ ರವಿ ಎಂಬ ಬಡ ಹುಡುಗ ವಾಸಿಸುತ್ತಿದ್ದ. ಅವರು ಚಿತ್ರಿಸಲು ಇಷ್ಟಪಟ್ಟರು, ಆದರೆ ಬಣ್ಣಗಳು ಅಥವಾ ಕಾಗದವನ್ನು ಖರೀದಿಸಲು ಹಣವಿಲ್ಲ. ಅವರು ನೆಲದ ಮೇಲೆ ಚಿತ್ರಿಸಲು ಕೋಲುಗಳನ್ನು ಬಳಸುತ್ತಿದ್ದರು. ಒಂದು ದಿನ ಸುಂದರವಾದ ಚಿತ್ರಗಳನ್ನು ಮಾಡುವ ಕನಸು ಕಾಣುತ್ತಿದ್ದರು. ಒಂದು ದಿನ ವಯಸ್ಸಾದ ಮಹಿಳೆಯೊಬ್ಬರಿಗೆ ನೀರು ಸಾಗಿಸಲು ಸಹಾಯ ಮಾಡುವಾಗ ಅವಳು ಮುಗುಳ್ನಕ್ಕೂ ಚಿಕ್ಕದಾದ ಚಿನ್ನದ ಬಣ್ಣದ ಬ್ರಷ್ ಅನ್ನು ಕೊಟ್ಟಳು. ಕ್ವಾಟ್, ಇದೊಂದು ಸ್ಪೆಷಲ್ ಗಿಫ್ಟ್ ಕ್ವಾಟ್ ಎಂದು ಪಿಸುಗುಟ್ಟಿದಳು. ಕ್ವಾಟ್, ಅದನ್ನು ಬುದ್ಧಿವಂತಿಕೆಯಿಂದ ಬಳಸಿ ಕ್ವಾಟ್. ಕುತೂಹಲದಿಂದ ರವಿ ಕುಂಚವನ್ನು ತೆಗೆದುಕೊಂಡು ಅದನ್ನು ಗಾಳಿಯಲ್ಲಿ ಮುಳುಗಿಸಿ ಸೂರ್ಯನನ್ನು ಚಿತ್ರಿಸುವಂತೆ ನಟಿಸಿದನು. ಅವನ ಆಶ್ಚರ್ಯಕ್ಕೆ ಪ್ರಕಾಶಮಾನವಾದ ಚಿನ್ನದ ಸೂರ್ಯ ಆಕಾಶದಲ್ಲಿ ಕಾಣಿಸಿಕೊಂಡನು. ಅವನು ಬೇಗನೆ ನದಿಯನ್ನು ಚಿತ್ರಿಸಿದನು ಮತ್ತು ನೀರು ಹರಿಯಲು ಪ್ರಾರಂಭಿಸಿತು. ಉತ್ಸಾಹದಿಂದ ಅವರು ಆಹಾರವನ್ನು ಚಿತ್ರಿಸಿದರು ಮತ್ತು ರುಚಿಕರವಾದ ಹಣ್ಣುಗಳು ಮತ್ತು ಬ್ರೆಡ್ ಕಾಣಿಸಿಕೊಂಡವು. ಗ್ರಾಮಸ್ಥರು ಆಶ್ಚರ್ಯಚಕಿತರಾದರು ಮತ್ತು ಸಹಾಯ ಮಾಡಿದ್ದಕ್ಕಾಗಿ ರವಿ ಅವರಿಗೆ ಕೃತಜ್ಞತೆ ಸಲ್ಲಿಸಿದರು. ಆದರೆ ಶೀಘ್ರದಲ್ಲೇ ದುರಾಸೆಯ ರಾಜನು ಮಾಂತ್ರಿಕ ಕುಂಚದ ಬಗ್ಗೆ ಕೇಳಿದನು. ರವಿಯನ್ನು ತನ್ನ ಅರಮನೆಗೆ ಕರೆತರುವಂತೆ ತನ್ನ ಸೈನಿಕರಿಗೆ ಆಜ್ಞಾಪಿಸಿದನು. ಕ್ವಾಟ್, ನನಗೆ ಚಿನ್ನದ ಪರ್ವತವನ್ನು ಬಣ್ಣ ಮಾಡಿ ಕ್ವಾಟ್, ರಾಜ ಒತ್ತಾಯಿಸಿದರು. ರವಿ ಒಂದು ಕ್ಷಣ ಯೋಚಿಸಿ ಮುಗುಳ್ನಕ್ಕ. ಅವನು ಒಂದು ದೊಡ್ಡ ಚಿನ್ನದ ಪರ್ವತವನ್ನು ಚಿತ್ರಿಸಿದನು, ದೂರದ ಸಮುದ್ರದ ಮಧ್ಯದಲ್ಲಿ. ದುರಾಸೆಯಿಂದ ಕುರುಡನಾದ ರಾಜನು ಅದರ ಕಡೆಗೆ ಧಾವಿಸಿದನು. ಆದರೆ ಅವನು ರವಿಯ ದೋಣಿಯನ್ನು ಹತ್ತಿದ ತಕ್ಷಣ ಒಂದು ದೊಡ್ಡ ಅಲೆ ಅವನನ್ನು ಹೊತ್ತೊಯ್ದಿತು, ಮತ್ತೆಂದೂ ಕಾಣಿಸಲಿಲ್ಲ. ಬಡವರಿಗೆ ಸಹಾಯ ಮಾಡಲು ಮತ್ತು ಜಗತ್ತನ್ನು ಉತ್ತಮ ಸ್ಥಳವನ್ನಾಗಿ ಮಾಡಲು ತನ್ನ ಮ್ಯಾಜಿಕ್ ಪೇಂಟ್ ಬ್ರಷ್ ಅನ್ನು ಬಳಸಿ ರವಿ ತನ್ನ ಹಳ್ಳಿಗೆ ಮರಳಿದನು. ಆದ್ದರಿಂದ ಅವರು ಸಂತೋಷದಿಂದ ಬದುಕಿದರು, ಕನಸುಗಳನ್ನು ವಾಸ್ತವಕ್ಕೆ ಚಿತ್ರಿಸಿದರು. ನೈತಿಕತೆ, ದಯೆ ಮತ್ತು ಬುದ್ಧಿವಂತಿಕೆಯು ದುರಾಶೆಗಿಂತ ಹೆಚ್ಚು ಶಕ್ತಿಶಾಲಿಯಾಗಿದೆ.